ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ, ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಈ ಚಾಪ್ಟರ್ನಿಂದ ಮೋಸ್ಟ್ ರಿಪೀಟೆಡ್ ಆಗಿ ಕೇಳಿರ್ತಕ್ಕಂಥ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಯಾವುದು, ಯಾವ ಕ್ವಶನ್ಸನ್ನು ರಿಪೀಟ್ ಆಗಿ ಕೇಳಿದ್ದಾರೆ. ಸೊ ಈ ಒಂದು ಮೊದಲ ಚಾಪ್ಟರ್ ಏನಿದೆಯಲ್ವಾ ಹಿಸ್ಟ್ರಿಯಿಂದ, ಈ ಚಾಪ್ಟರ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಚಾಪ್ಟರ್ ತುಂಬ ಸುಲಭವಾಗಿದೆ ಮತ್ತು ತುಂಬ ಇಂಟ್ರೆಸ್ಟಿಂಗ್ ಕೂಡ ಆಗಿದೆ. ಸೊ ಈ ಚಾಪ್ಟರ್ನಲ್ಲಿ ಹಾಗಾದರೆ ಯಾವ ಕ್ವಶನ್ಸನ್ನು ತುಂಬ ರಿಪೀಟ್ ಆಗಿ ಕೇಳಿದ್ದಾರೆ, ಯಾವ ಕ್ವಶನ್ಸ್ ಇಂಪಾರ್ಟೆಂಟು, ಯಾವ ಕ್ವಶನ್ಸ್ ನಾವು ಓದಲೇಬೇಕು, 1 ಮಾರ್ಕ್ಸ್ಗೆ ಯಾವ ಕ್ವಶನ್ ವೆರಿ ಇಂಪಾರ್ಟೆಂಟು, ಓಕೆ. ಲಾಂಗ್ ಕ್ವಶನ್ ಆನ್ಸರ್ ಅಂತ ಬಂದಾಗ 2, 3, 4 ಮಾರ್ಕ್ಸ್ಗೆ ಯಾವ ಕ್ವಶನ್ಸ್ಗಳನ್ನು ಕೇಳೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ನಿಮಗೆ ಈ ರೀತಿ ಡೌಟ್ಸ್ ಇದ್ದೇ ಇರುತ್ತೆ ಅಲ್ವಾ. ಸೊ ಇದ್ರ ಬಗ್ಗೆ ನಾನು ಏನು ಮಾಡ್ತಾ ಹೋಗ್ತೀನಿ, ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಆ್ಯಂಡ್ ರಿಮೆಂಬರ್, ಈ ಒಂದು PDF, ಓಕೆ, ಈ ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ತಕ್ಕಂಥ PDF ನಿಮಗೆ ಬೇಕು ಅಂತಂದರೆ ಇದರ PDF ನಿಮಗೆ ನಮ್ಮ ವಾಟ್ಸಪ್ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ಕ್ಲಿಯರಾ? ನಮ್ಮ ವಾಟ್ಸಪ್ ಚಾನಲಲ್ಲಿ ಸಿಗುತ್ತೆ. ನೀವು ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿರಬೇಕು. ನಮ್ಮ ವಾಟ್ಸಪ್ ಚಾನಲ್ ಲಿಂಕು ನಿಮಗೆ ನಮ್ಮ ಏನು ಯೂಟ್ಯೂಬ್ ಚಾನಲ್ನ ಬಯೋದಲ್ಲಿ, ಓಕೆ, ಯೂಟ್ಯೂಬ್ ಚಾನಲ್ನ ಬಯೋದಲ್ಲಿ ಸಿಗ್ತಾ ಹೋಗುತ್ತೆ. PW ಕನ್ನಡ 8, 9, 10 ಅಂತಿದೆ ವಾಟ್ಸಪ್ ಚಾನಲ್, ಅಲ್ಲಿ ನಿಮಗೆ ಈ ಒಂದು PDF ಸಿಗ್ತಾ ಹೋಗುತ್ತೆ. ಸೊ ಯಾವ ಕಾರಣಕ್ಕೂ ಮಿಸ್ ಮಾಡಬೇಡಿ. ಕ್ಲಿಯರಾ? ಸೊ ಕ್ವಶನ್ಸ್ಗಳನ್ನ ನೋಡ್ತಾ ಹೋಗೋಣ. ಹಾಗಾದರೆ ಯಾವ್ಯಾವ ಕ್ವಶನ್ಸ್ ಇದೆ ಅನ್ನೋದನ್ನು ಇಲ್ಲಿ ನಾವು ನೋಡ್ತಾ ಹೋಗೋದಾದರೆ, ಫಸ್ಟ್ ಒನ್ ನೋಡಿ, ನೋಡ್ತಾ ಹೋಗಿ ಕ್ವಶನ್ಸ್ ಯಾವುದಿದೆ. ಸೊ ವೆನ್ ಇಟ್ ಕಮ್ಸ್ ಟು 1 ಮಾರ್ಕ್ ಕ್ವಶನ್ಸ್, ಓಕೆ. ಸೊ 1 ಮಾರ್ಕ್ ಕ್ವಶನ್ಸ್ ಅಂತ ಬಂದಾಗ ಐದರ್ ದೇ ಕ್ಯಾನ್ ಆಸ್ಕ್ ಇನ್ MCQ ಆ್ಯಂಡ್ 1 ವರ್ಡ್ ಆನ್ಸರ್. ಕ್ಲಿಯರಾ? MCQ ನಲ್ಲೂ ಕೇಳ್ಬೋದು ಅಥವಾ 1 ವರ್ಡ್ ಕ್ವಶನ್ಸ್ ಅಲ್ಲೂ ಕೂಡ ಕೇಳ್ಬೋದು. ವಿಚ್ ಟ್ರೀಟಿ ಎಂಡೆಡ್ ದ ಫಸ್ಟ್ ಕರ್ನಾಟಿಕ್ ವಾರ್, ಮೊದಲ ಕರ್ನಾಟಕ ಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ ಯಾವುದು ಅಂತ ಕೇಳ್ತಾರೆ. ಓಕೆ. ಸೊ ಫಾರ್ ಆಲ್ ದ 3 ಕರ್ನಾಟಿಕ್ ವಾರ್ಸ್ಗೂ ಕೂಡ ಸಪ್ರೇಟ್ ಟ್ರೀಟೀಸ್ ಇದೆ. ಅದನ್ನು ನಿಮಗೆ 1 ಮಾರ್ಕ್ಸ್ ಕೇಳೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಆಫ್ಟರ್ ದ್ಯಾಟ್, ವಾಟ್ ಈಸ್ ಮೀನ್ಡ್ ಬೈ ದಿವಾನಿ ರೈಟ್ಸ್, ದಿವಾನಿ ಹಕ್ಕುಗಳ ಅರ್ಥ ಏನು. ಕ್ಲಿಯರ್? ದೀಸ್ ಆರ್ ದ 1 ಮಾರ್ಕ್ ಕ್ವಶನ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಆಫ್ಟರ್ ದಟ್, ಓಕೆ, ಇಲ್ಲಿ ಕ್ವಶನ್ಸ್ ನೋಡ್ತಾ ಹೋಗಿ. ವಿಚ್ ಸಿಟಿ ಕಾರ್ಡ್ ಆಟ್ ಗೇಟ್ ವೇ ಆಫ್ ಟ್ರೇಡ್ ಡ್ಯೂರಿಂಗ್ ಮಿಡಲ್ ಏಜಸ್, ಓಕೆ, ಯುರೋಪಿಯನ ವ್ಯಾಪಾರದ ಹೆಬ್ಬಾಗಿಲು ಅಂತ ಯಾವ ಸಿಟಿ ಕರಿತೀವಿ. ಮತ್ತೆ ಬೇರೆ ಕ್ವಶನ್ಸ್ ಇದೆ ನೋಡಿ. ಆಟೋಮನ್ ಟರ್ಕರು ಯಾವಾಗ ಕಾನ್ಸ್ಟಾಂಟಿನೋಪಲ್ ವಶಪಡಿಸ್ಕೊಂಡ್ರು. ಕ್ಲಿಯರಾ? ಸೊ ಇದೆಲ್ಲ ಕೂಡ ಇಂಪಾರ್ಟೆಂಟ್ 1 ಮಾರ್ಕ್ ಕ್ವಶನ್ಸ್. ಆದರೆ ಲಾಂಗ್ ಕ್ವಶನ್ ಆನ್ಸರ್ ಅಂತ ಬಂದಾಗ ರಾಜ ಮಾರ್ತಾಂಡ ಬಗ್ಗೆ ಕೇಳ್ತಾರೆ, ಕಾನ್ಸ್ಟಾಂಟಿನೋಪಲ್ನ ಪತನದ ಬಗ್ಗೆ ಕೇಳ್ತಾರೆ, ಮೊದಲ 3 ಕರ್ನಾಟಿಕ್ ವಾರ್ಸ್ಗೆ ಕಾಸಸ್ ಮತ್ತು ಎಫೆಕ್ಟ್ಸ್ಗಳನ್ನ ಕೇಳ್ತಾರೆ, ಆ್ಯಂಡ್ ಬ್ಯಾಟಲ್ ಆಫ್ ಪ್ಲಾಸಿಗೆ ಕಾಸಸ್ ಮತ್ತು ಎಫೆಕ್ಟ್ಸ್ ಕೇಳ್ತಾರೆ, ಆ್ಯಂಡ್ ಇನ್ ದ ಸೇಮ್ ಬ್ಯಾಟಲ್ ಆಫ್ ಬಕ್ಸರ್ಗೂ ಕೂಡ ಏನು ಮಾಡ್ತಾರೆ ಕಾಸಸ್ ಮತ್ತು ಎಫೆಕ್ಟ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ. ಕ್ಲಿಯರಾ? ಸೊ ಇದು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಆ್ಯಂಡ್ ನಿಮಗೆ ಈ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಇನ್ನೂ ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗಬೇಕು, ಡೀಟೇಲಾಗಿ ನಾನು ಈ ಚಾಪ್ಟರ್ ಬಗ್ಗೆ ತಿಳ್ಕೊಬೇಕು, ಇನ್ನು ಎಲ್ಲ ಕಾನ್ಸೆಪ್ಟ್ಗಳನ್ನು ತಿಳ್ಕೊಬೇಕನ್ನೋ ಒಂದು ಏನು ಕುತೂಹಲ ಇದ್ದೇ ಇರುತ್ತಲ್ವಾ. ಸೊ ಅದಕ್ಕೋಸ್ಕರ ಏನು ಮಾಡಬೇಕಂತಂದರೆ, ನಾನು ಆಲ್ರೆಡಿ ಈ ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ದೀನಿ, ಲೈವ್ ಕ್ಲಾಸಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ವಿಡಿಯೋ ಅವೈಲೇಬಲ್ ಇದೆ, ಹೋಗ್ಬಿಟ್ಟು ಅದನ್ನು ವಾಚ್ ಮಾಡಿ, ಯಾವ ಕಾರಣಕ್ಕೂ ಮಿಸ್ ಮಾಡಬೇಡಿ. ಓಕೆನಾ? ಥ್ಯಾಂಕ್ ಯು.